ನಿಮ್ಮ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಚುನಾವಣೆ ನಡೆಯಬೇಕು ಅಂತ ಇದೆ. ಒಂದ್ ಕಡೆ ಒಂದು ಬಣ ಅಧ್ಯಕ್ಷ ಚುನಾವಣೆ ನಡೀಲಿ ಅಂತ, ಇನ್ನೊಂದ್ ಕಡೆ ಬೇಡ ಅನ್ನುವಂಥ ನಿಮ್ಮ ಅಭಿಪ್ರಾಯ ಇದೆ. ಅಲ್ಲ ರೀ, ಬಿಜೆಪಿನೂ ಸುಮ್ಮನೆ ಒಬ್ರಿಗೊಬ್ರು ಏನೋ ಗಲಾಟೆಗಳು, ಮೊನ್ನೆಯಿಂದ ರೆಡ್ಡಿಗೂ ಇವ್ರಿಗೂ ಗಲಾಟೆಗಳು, ಯಾರಿಗೆ ನಮ್ಮ ರಾಮುಲು ಹೌದ್ರಿ. ರೆಡ್ಡಿ ಯಾರಿಂದ ಗೆದ್ದಿದ್ದು? ರಾಮುಲಿಂದ ಗೆದ್ದಿದ್ದು. ರೆಡ್ಡಿ ದುಡ್ಡು ಓಟು ನಮ್ಮ ವಾಲ್ಮೀಕಿ ಸಮಾಜದ್ದು. ಈಗ ಬಳ್ಳಾರಿ ಅಂತ ನಮ್ಮ ವಾಲ್ಮೀಕಿ ಸಮಾಜ ಹೆಚ್ಚಿದೆ. ವಾಲ್ಮೀಕಿಗಳು, ಕುರುಬರು, ದಲಿತರು ಈ ಥರ ಜಾಸ್ತಿ ಇರುವಂಥದ್ದು. ಇವ ರೆಡ್ಡಿ ನಾನೇ ಇವನ್ನ ಬೆಳೆಸ್ದೆ ಅಂತಂದ್ರೆ ಹಿಂಗೆ ನಿಜಾಪ ನಿನ್ನ ದುಡ್ಡು ಯಾವುದು? ನಿಮ್ಮ ಪಾಪನ ಮನೆದ ಗಣಿ ದುಡ್ಡು ಕೊಟ್ಟೆ. ಬಟ್ ರಾಮುಲು ಆ ಒಂದು ಸಮಾಜದ ನಾಯಕ. ಅವನು ಅಷ್ಟು ಸುಲಭವಾಗಿ ಲಘುವಾಗಿ ಮಾತಾಡಬಾರ್ದು. ಇವತ್ತು ಸ್ಪಷ್ಟ ಮಾಡಿದ್ರೆ ನಾನು ಪಕ್ಷ ಬಿಡಲ್ಲ ಅಂತ. ಸಂಡೂರಿನ ಸೋಲಿಗೆ ಶ್ರೀರಾಮುಲು ಕಾರಣ ಅಂತ ವರಿಷ್ಠರು ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಯಾವ ವರಿಷ್ಠರಿ, ಯಾವ ಪಾರ್ಟಿಲೂ ಯಾವ ವರಿಷ್ಠರಿ? ಎಲ್ಲ ಡೆಮ್ಮಿ ವರಿಷ್ಠರುಗಳು. ಯಾರೋ ಹೇಳ್ಕೊಟ್ಟು ಮಾತು ಬಂದು ಇಲ್ಲಿ ಹೇಳೋ ಅಂತ ವರಿಷ್ಠರುಗಳೇ ಎಲ್ಲ ಪಾರ್ಟಿಲೂ ಇರೋದು. ಇಲ್ಲ ರೀ, ಬಿಜೆಪಿ ಯಾವ ಶಿಸ್ತಿನ ಪಾರ್ಟಿ, ಕ್ಲೀನ್ ಪಾರ್ಟಿ ಅಂತಿದ್ರು. ಈಗ ಅದರಷ್ಟು ಕರಪ್ಷನ್ ಎಲ್ಲೂ ಇಲ್ಲ, ಸುಳ್ಳು ಹೇಳೋರು ಎಲ್ಲೂ ಇಲ್ಲ. ಓ ರಾಮ ನಡ್ಸಿ ಯಾರಿಗೆ? ಅಯ್ಯೋ ರಾಮ, ನಾವೇನು ಲಂಡನ್ ಅವ್ರೇನ್ರಿ? ವಿಜೇಂದ್ರ ಯಾರು, ಯಡಿಯೂರಪ್ಪ ಯಾರು, ಇನ್ನೊಬ್ಬ ಯಾರು ಗೊತ್ತಿಲ್ವಾ? ಜನಕ್ಕೆ ಗೊತ್ತಿಲ್ಲೇನ್ರಿ? ಗೊತ್ತಿದೆ ಅಲ್ವಾ? ನಡ್ಸಕ್ ಬಿಡ್ತಾ ಇಲ್ವಲ್ಲ ಎತ್ತಾಳ ಗುಂಪು. ಪಡ ಅಂತಾನಲ್ಲ ಯಾರು ಸರ್. ಇದು ನೋಡಿ, ಡೆಮಾಕ್ರಸಿಲಿ ತಿಳ್ಕೊಳ್ಳಿ, ನಾಯಕ ಅವನ ಜೊತೆಗೆ ಇರ್ತಾರಲ್ಲ, ಅವ್ರ ಬಲದಿಂದ ಬಲ ಆಗ್ತಾನೆ. ಬಲಹೀನರು ಅವ್ರ ಜೊತೆಗಿದ್ದಾಗ ಅವನು ಬಲಹೀನ ಆಗ್ತಾನೆ. ದಿಸ್ ಈಸ್ ನಮ್ಮ ಡೆಮಾಕ್ರಸಿಲಿ ಇರುವಂತ. ಡೆಮಾಕ್ರೆಟಿಕ್ ಈಗ ನಿಮ್ಮ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಚುನಾವಣೆ ನಡೆಯಬೇಕು ಅಂತ ಇದೆ. ಒಂದ್ ಕಡೆ ಒಂದು ಬಣ ಅಧ್ಯಕ್ಷ ಚುನಾವಣೆ ನಡೀಲಿ ಅಂತ, ಇನ್ನೊಂದ್ ಕಡೆ ಬೇಡ ಅನ್ನುವಂಥ. ಈಗ ನಿಮ್ಮ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಚುನಾವಣೆ ನಡೆಯಬೇಕು ಅಂತ ಇದೆ. ಒಂದ್ ಕಡೆ ಒಂದು ಬಣ ಅಧ್ಯಕ್ಷ ಚುನಾವಣೆ ನಡೀಲಿ ಅಂತ, ಇನ್ನೊಂದ್ ಕಡೆ ಬೇಡ ಅನ್ನುವಂಥ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.